ಸತ್ಯವಾಗಿ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ. ಯಾಕೆ ಅಂತ ಹೇಳಿದಾಗ ಒಂದು ಶಾರ್ಟ್ಸ್ಗಳು ನೋಡಿದಾಗ ಅಷ್ಟು ಮೂಮೆಂಟ್ಸ್ಗಳನ್ನ ನಾವು ನೋಡಿದಾಗ ನೆನಪಾಗ್ತಾ ಇರುತ್ತೆ ಹಳೆದೆಲ್ಲ, ಅದೆಲ್ಲ ಪದೇ ಪದೇ ಮಿಸ್ ಮಾಡ್ಕೊತಾ ಇರ್ತೀವಿ. ಕ್ಯಾಮ್ರಾ ಮುಂದೆ ನಾವೆಲ್ಲ ಎಮೋಷನ್ಸ್ನ ಆಚೆ ಹಾಕೊಳ್ಳೋಣ ನಿಜವಾಗ್ಲೂ. ಆ ಫ್ಯಾಮಿಲಿ ಮೆಂಬರ್ ಆಗಿ ಆ ಬಾಂಡಿಂಗ್ ಇತ್ತು, ಆ ರಿಲೇಷನ್ಶಿಪ್ ಇತ್ತು. ಒಂದಷ್ಟು ದಿನಗಳು ಆ ಮೂಮೆಂಟ್ಸ್ಗಳು ನಾವು ಕಳೆದಿರೋಂಥದ್ದು, ಶೂಟಿಂಗ್ ಸ್ಪಾಟ್ಸು, ಮನೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅದರಲ್ಲಿ ನಿಜವಾಗ್ಲೂ ಆ ಮೂಮೆಂಟ್ಸ್ಗಳು ರೀಕ್ರಿಯೇಟ್ ಆಗ್ತಾನೆ ಇರುತ್ತೆ. ತನಿಷ್ ಅಂತ ಅನ್ಸೋಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಮೂಮೆಂಟ್ನ ರೀಕ್ರಿಯೇಟ್ ಮಾಡಿದ್ದಕ್ಕೆ. ಯಾಕಂದರೆ ಇದು 3 ಸಲ ಕರೆಯ ಸಿನಿಮಾ ರಿಲೀಸ್ ಆಗ್ತಾರೆ. 2003 ರಿಲೀಸ್ ಆಗಿದ್ದು, ಅವಾಗ ನಾನು 1 ವರ್ಷ ಮುಗಿದು ಇವಾಗ ಸೆಲೆಬ್ರೇಷನ್ ಮಾಡೋದು, ಥಿಯೇಟ್ರಿಗೆ ಬಂದು ಅವ್ನ ಸಾಂಗ್ ಡ್ಯಾನ್ಸ್ ಆಡ್ತಿರೋದು, ಕಿರ್ಚಾಡ್ತಿರೋದು, ಮಜಾ ಮಾಡ್ತಿರೋದು ಖುಷಿ ಅನಿಸ್ತದೆ. ಅದಕ್ಕೆ ಎಲ್ಲ ಮೀಡಿಯಾದವ್ರಿಗೆ ಎಲ್ಲ ಜನಕ್ಕೆ ಎಲ್ಲ ಗೊತ್ತಾಗ್ತದೆ. ನೀವು ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಸೆಲೆಬ್ರೇಟ್ ಮಾಡ್ತೀರಿ ಫ್ಯಾನ್ಸ್ ಜೊತೆ ಎಲ್ಲ. ಹೌದು, ಹೇಗೆ ಅನಿಸ್ತಂತ ಇವತ್ತೇನು ರಕ್ಷಕ್ ಬ್ರಿಡ್ ಅಂತ ಏನು ಬೆಳೆಸಿದ್ದಾರೆ, ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಅದೆಲ್ಲ ಬಿಟ್ಟು ಮಾತಾಡಬೇಕು ಅಂತಂದರೆ ಆ್ಯಸ್ ಅ ಫ್ಯಾನ್ ಬಾಯ್ ಆಗಿ ಇವತ್ತು ಸೆಲೆಬ್ರೇಟ್ ಮಾಡಿದಂಥದ್ದು, ಮನಸಾರೆ ಎಂಜಾಯ್ ಮಾಡಿದ್ದು, ಕಿರ್ಚಾಡಿದ್ದು, ಅವ್ರ ಜೊತೆ ಮಜಾ ಮಾಡಿದ್ದು, ಸಾಂಗ್ ಆಡಿದ್ದು, ಡ್ಯಾನ್ಸ್ ಆಡಿದ್ದು ಎಲ್ಲ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಸ್ಕ್ರೀನ್ ಮುಂದೆ ಎಲ್ಲ ಫ್ಯಾನ್ಸು ತುಂಬ ಸೆಲೆಬ್ರೇಟ್ ಮಾಡೋದು. ಅಂದರೆ ಬಿಗ್ ಬಾಸ್ ಅಂತ ಬಂದಾಗ ಮೊದಲನೇ ಚಿತ್ರ ಅಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಿದ್ರೆ ನೀವೆಲ್ಲರೂ ನೋಡ್ತಾನೆ ಇರ್ತೀರ. ಸ್ಕ್ರೀನ್ ಮುಂದೆ ಪಟಾಕಿ ಆಗಿರ್ಬೋದು, ಶಾರ್ಟ್ಸ್ಗಳೇ ಇಟ್ಕೊಂಡಿದ್ರು, ಒಂದಷ್ಟು ಫೈರ್ ಬಾಕ್ಸ್ ಆಗಿರ್ಬೋದು, ಪೇಪರ್ ಕಲರ್ ಪೇಪರ್ಸ್ ಹೊಡೆಯೋದಾಗಿರ್ಬೋದು. ಆ ಸೆಲೆಬ್ರೇಷನ್ಸ್ ಯಾವತ್ತೂ ಹಂಗೆ ಇರುತ್ತೆ. ಅದಂತೂ ಯಾವತ್ತೂ ಕಮ್ಮಿ ಆಗಲ್ಲ, ಸೌಂಡ್ ಕಮ್ಮಿ ಆಗಲ್ಲ, ಮಸಾಲೆ ಯಾವತ್ತೂ ಹಂಗೆ ಇರುತ್ತೆ. ಸರ್, ನೀವು ಒಬ್ಬರು ಡಿ ಬಾಸ್ ಫ್ಯಾನ್ ಆಗ್ತದೆ ಸರ್, ಅಭಿಮಾನಿ. ನೀವು ಈ ಸಿನಿಮಾದಲ್ಲಿ ಒಂದು ಸ್ಕ್ರೀನ್ ಅಂದರೆ ಒಂದು ಸೀನ್ನ ರೀಕ್ರಿಯೇಟ್ ಮಾಡ್ತಿದ್ದಾರೆ, ಯಾವ್ದು ರೀಕ್ರಿಯೇಟ್ ಮಾಡ್ತಾರೆ? ರೀಕ್ರಿಯೇಟ್ ಮಾಡೋದು ಅವ್ಳು ಬಂದು ಐ ಲವ್ ಯು ಹೇಳಿದಾಗ ಐ ಲವ್ ಯು ಟು ಅಂತ ಹೇಳ್ತಾರೆ, ಅದನ್ನು ರೀಕ್ರಿಯೇಟ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮ್ಮನ್ನು ರೇಗಿಸ್ತಾ ಇದ್ರು ಅವರೆಲ್ಲ, ಯಾರು? ತನಿಷಾ ಮೇಡಮ್. ಇಲ್ಲ, ಅವರು ರೇಕ್ಸೋದಲ್ಲಿ ಪಂಡ್ರಲ್ಲ, ಎಲ್ಲರೂ ನನ್ನ ರೇಕ್ಸ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಒಂದಷ್ಟು ವಿಚಾರಗಳು ಇರುತ್ತಲ್ಲ, ಹುಷಾರಾಗಿರ್ಬೇಕು ನಿಮ್ಮ ಮುಂದೆ. ದರ್ಶನ್ ಸರ್ ಬರ್ಡೇ ಬರ್ತದೆ, ನಿಮ್ಮ ಕಡೆ ವಿಶಸ್. ಹ್ಯಾಪಿ ಬರ್ಡೇ ಬಾಸ್, ಒಳ್ಳೆಯದಾಗಲಿ ನಿಮಗೆ. ತಾಯಿ ಚಾಮುಂಡೇಶ್ವರಿ ಯಾವತ್ತೂ ನಿಮಗೆ ಇರೋವರೆಗೂ ಮುಂದೆ ನಮ್ಮ ಜೊತೆ ಇದ್ದೇ ಇರ್ತೀವಿ. ಯಾವತ್ತೂ ನಾವು ಡ್ರಿಂಕ್ ಆಡೋ ಫ್ಯಾನ್ಸ್ ಯಾವತ್ತೂ ಅಲ್ಲ. ಅವತ್ತು ಬಾಸ್ ಹೇಳಿದ್ದೆ, ಇವತ್ತು ಬಾಸ್ ಅಂತ ಹೇಳ್ತೀನಿ, ಮುಂದಕ್ಕೂ ಬಾಸ್ ಅಂತ ಯಾವತ್ತೂ ಬಾಸ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೇಳಿದೆ, ಅವ್ನು ಎರಡು ಕೇಳ್ತಾನೆ. ಅನಾಥಾಶ್ರಮಗಳಲ್ಲಿ ಹಾಕ್ಸ್ತಿರ್ಬೋದು, ಆಮೇಲೆ ಅನ್ನದಾನ ಮಾಡ್ತಾರೆ, ದೇವಸ್ಥಾನ ಮಾಡಿದ್ರೆ ಮುಂದೆ ಅವ್ರಿಗೆ ಪೂಜೆ ಮಾಡಿಸ್ತಿರ್ಬೋದು, ಪ್ರತಿಯೊಂದು ಮಾಡ್ತಿದ್ದಾರೆ. ನಮ್ಗೆ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಹೋಗಿ ಎಕ್ಸ್ಪೀರಿಯನ್ಸ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.